ಮುಖ್ಯಮಂತ್ರಿಗಳು, ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ನಾಯಕರು ಎಚ್ ಡಿ ದೇವೇಗೌಡರು ಅವರು ಯಾವಾಗಲೂ ದೇಶದ ಹಿತ ದೃಷ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರಿಗೆ ಹಲವಾರು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನೊಂದು ದೇಶಕ್ಕೆ ಒಂದು ಸವಾಲಾಗಿತ್ತು, ಏನೊಂದು ಜಾಗತಿಕ ವಿಶ್ವ ಮಟ್ಟದಲ್ಲಿ ದೇಶಕ್ಕೆ ಸಾಕಷ್ಟು ಮುಗ್ಗಟ್ಟು ವಹಿವಾಟು ವ್ಯಾಪಾರಗಳು ಮಾಡಲಿಕ್ಕೆ ಏನೊಂದು ಟಾರಿಫ್ ಅನ್ನ ಹೇರುವಂತದ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ದೇಶದ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಇಡೀ ದೇಶದ ಜನರು ಚಿಂತನೆ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂತಹ ನರೇಂದ್ರ ಮೋದಿ ಅವರು ಯಾವ ರೀತಿ ಚೈನಾ, ಜಪಾನ್, ರಷ್ಯಾ, ಬೇರೆ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ, ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಮಲ್ಟಿಲ್ಯಾಟರಲ್ ಟ್ರೇಡ್, ಬಹು ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿ ರಫ್ತನ್ನು ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು, ಆಮದನ್ನು ಮಾಡಿಕೊಳ್ಳಲಿಕ್ಕೆ, ದೇಶದ ಹಿತವನ್ನು ಯಾವ ರೀತಿ ಕಾಪಾಡಲಿಕ್ಕೆ ತಗೊಂಡಂತ ಕ್ರಮವನ್ನ ಗಮನಿಸಿ ಯಾವ ರೀತಿ 48 ಗಂಟೆ ಕಾಲದ ಒಳಗೇನೆ ನರೇಂದ್ರ ಮೋದಿ ಅವರು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಿದ್ದಾರೆ. ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂತಹ ಎಚ್ ಡಿ ದೇವೇಗೌಡರು ನಿಜಕ್ಕೂ ಮುಕ್ತವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದರು. ಹಾಗಾಗಿ ಅವರಿಗೆ ಇಂಥ ಸವಾಲಿನ ಸಂದರ್ಭದಲ್ಲಿ ಯಾವ ರೀತಿ ಬೆಂಬಲವನ್ನ ಅಥವಾ ಅವರು ಮಾಡಿದಂತ ನರೇಂದ್ರ ಮೋದಿ ಅವರು ಮಾಡಿದಂತ ಒಳ್ಳೆ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು ದೇಶಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಂತಾಗ್ತಿತ್ತು. ಹಾಗಾಗಿ ಇದನ್ನ ಇವರ ನಿಲುವು, ಇವರ ಚಿಂತನೆ, ಇವರ ಕಾರ್ಯಶೈಲಿ, ಎಚ್ ಡಿ ದೇವೇಗೌಡರ ಕಾರ್ಯಶೈಲಿಯನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇಡೀ ತಂಡ ಇವತ್ತು ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥದ್ದು, ಅಭಿನಂದನೆಯನ್ನು ಸಲ್ಲಿಸುವಂಥದ್ದು, ಇಡೀ ದೇಶಕ್ಕೆ ಪ್ರೇರೇಪಣೆಯ ನಾಯಕತ್ವವನ್ನು ಕೊಟ್ಟಿರುವಂತಹ ಎಚ್ ಡಿ ದೇವೇಗೌಡರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಇವಾಗ ಆಯಾ ಪಕ್ಷದವರು ಅವರವರ ಸಂಘಟನೆ ಮಾಡಲೇಬೇಕಾಗುತ್ತೆ. ಇವತ್ತು ಅವರ ಪಕ್ಷವನ್ನು ಬಲಪಡಿಸಿಕೊಳ್ಳಿಕ್ಕೆ ಅವರ ಪ್ರಯತ್ನ, ಜೆಡಿಎಸ್ ಪಕ್ಷ ಬಲಪಡಿಸಿಕೊಳ್ಳಕ್ಕೆ ಅವರ ಪ್ರಯತ್ನವನ್ನು ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷವನ್ನು ಬಲಪಡಿಸಲಿಕ್ಕೆ ನಾವು ಕಾರ್ಯವನ್ನು ಮಾಡ್ತೀವಿ. ಆದರೆ ಒಟ್ಟಿಗೆ ಮೈತ್ರಿ ಅಂತೂ ಇದೆ, ಮೈತ್ರಿ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲೇ ಜೆಡಿಎಸ್ ಪಕ್ಷನೂ ಇರೋದು. ಪರಸ್ಪರ ವಿಶ್ವಾಸ, ನಂಬಿಕೆ, ಗೌರವ ಎಲ್ಲರೂ ಒಟ್ಟಿಗೆ ಮಾಡಿ ಒಂದೇ ಉದ್ದೇಶದಲ್ಲಿ ಇವತ್ತು ಜನಪರವಾಗಿ ಕೆಲಸ ಮಾಡ್ತಿರುವಂಥದ್ದು ಜೆಡಿಎಸ್ ಮತ್ತು ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕದಲ್ಲಿ ನಮ್ಮ ಸಂಬಂಧ ಚೆನ್ನಾಗಿದೆ, ಸದೃಢವಾಗಿದೆ, ವಿಶ್ವಾಸ ಇದೆ, ಸಂಬಂಧ ಚೆನ್ನಾಗಿದೆ, ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ. ಪರಸ್ಪರವಾಗಿ ನಮ್ಮ ಪಕ್ಷದ ಚಟುವಟಿಕೆ ನಾವು ಮಾಡ್ತಾ ಇದ್ದೇವೆ. ಧರ್ಮಸ್ಥಳ ಪ್ರಜ್ಞಾತ ವಿಚಾರದಲ್ಲಿ ಅವರ ಹೆಸರನ್ನ, ಅವರ ಪಿತೂರಿ ಇದೆ ಅನ್ನುವಂಥ ಆರೋಪವನ್ನು ರೆಡ್ಡಿಯವರು ಸೇರಿದಂತೆ ಮಾನನಷ್ಟ ಮಟ್ಟದಲ್ಲಿ ಹಾಕಿದ್ದಾರೆ. ಕಾನೂನಾತ್ಮಕವಾಗಿ ಜರುಗುವಂತದ್ದಾಗುತ್ತೆ. ಇದ್ರ ಬಗ್ಗೆ ನಾವು ಇನ್ನೇನು ಹೆಚ್ಚಿನ ಅವರವರ ಹಕ್ಕು, ಅವರ ಹಕ್ಕನ್ನು ಕಾಪಾಡಿಕೊಳ್ಳಿಕ್ಕೆ ಅವರವರು ತಮ್ಮ ಅಧಿಕಾರವನ್ನು ಬಳಕೆಯನ್ನು ಮಾಡ್ತಾರೆ. ಬಿಜೆಪಿ ಪಠ್ಯಕ್ರಮ ಎರಡು ಪಠ್ಯಕ್ರಮ ಭಾರತೀಯ ಚಿಂತನೆಯನ್ನ ಅದನ್ನು ಸೇರಿಸಬೇಕನ್ನುವಂಥದ್ದು ಬಿಜೆಪಿ ಆಸೆ, ಆದರೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತದೆ. ನೋಡಿ, ಅದು ಬರೀ ಡ್ರಾಫ್ಟ್ ಗೈಡ್ಲೈನ್ಸ್, ಡ್ರಾಫ್ಟ್ ಇರುವಂತಹ ಕರಿಕ್ಯುಲಮ್ ಯುಜಿಸಿ ಸಾಮಾನ್ಯವಾಗಿ ನನಗೂ ಗೊತ್ತಿದ್ದ ಹಾಗೆ ಕರಿಕ್ಯುಲಮ್ನಲ್ಲಿ ಸಾಮಾನ್ಯವಾಗಿ ಏನು ಸಲಹೆ ಕೊಡಲ್ಲ. ಕರಿಕ್ಯುಲಮ್ ವಿಚಾರದಲ್ಲಿ ಸಲಹೆ ಅಂದ್ರೆ ಏನು ಅಂದ್ರೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ, ಯಾವಾಗ ಕಡ್ಡಾಯವಾಗಿ ಕ್ರಮ ವಹಿಸುವಂತ ಕೆಲಸ ಆಗಲ್ಲ. ಸಲಹೆ ಕೊಟ್ಟಿರ್ಬೋದು, ಯಾರು ಬೇಕಾದರೂ ಒಂದು ಡ್ರಾಫ್ಟ್ ಅನ್ನು ಕೊಟ್ಟಿರ್ತಾರೆ, ಬಳಕೆ ಮಾಡಿಕೊಳ್ಳುವಂಥದ್ದು ಬಳಕೆ ಮಾಡಬಹುದು. ಪ್ರಸ್ತುತವಾದಂತಹ ದೇಶದ ಹಿತ ದೃಷ್ಟಿಯಲ್ಲಿ ಏನನ್ನ ಒಂದಿಷ್ಟು ಕಲ್ತಿರೋ ಒಳ್ಳೆಯದು ಅಂತ ಸಲಹೆ ಕೊಟ್ಟಿರ್ತಾರೆ. ಆದರೆ ನಿಜವಾದ ಯುಜಿಸಿ ಗೈಡ್ಲೈನ್ಸ್ ಅನ್ನು ಏನಿರುತ್ತೋ ಯಾರು ಉಲ್ಲಂಘನೆ ಮಾಡಲಿಕ್ಕಾಗಲ್ಲ. ಕರಿಕ್ಯುಲಮ್ ವಿಚಾರ ಬಂದಾಗ ಸ್ಥಳೀಯವಾಗಿ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು, ರಾಜ್ಯಗಳು ಕರಿಕ್ಯುಲಮ್ನಲ್ಲಿ ಸಿಲೆಬಸ್ ಅನ್ನ ರಚನೆ ಮಾಡಿಕೊಳ್ಳಲಿಕ್ಕೆ
ಕಂಟೈನರ್ ಮಾಡಲಿಕ್ಕೆ ಅಧಿಕಾರ ಇದೆ. ಈಗ ಆರ್ಎಸ್ಎಸ್ ಚಿಂತನೆಯನ್ನ ಬಿಜೆಪಿ ಚಿಂತನೆಯನ್ನ ಪಠ್ಯಕ್ರಮದ ಅಳವಡಿಕೆ ಮಾಡೋದಕ್ಕೆ ಹೊರಟಿದೆ ಯುಜಿಸಿ ಅಂತ. ನಾವು ನೋಡಿ RSS ಅಂದ್ರೆ ದೇಶದ ದೇಶಭಕ್ತಿ, ದೇಶದ ಚಿಂತನೆ ಇರುವಂಥದ್ದು, ದೇಶದ ಸದೃಢತೆ, ದೇಶ ಪರವಾಗಿ ದೇಶದ ಐಕ್ಯತೆ ಅಖಂಡತೆಗಾಗಿ ಪ್ರಸ್ತುತವಾಗಿರುವಂತಹ ಒಂದು ವಿಚಾರಗಳನ್ನ, ಸಿಲೆಬಸ್ ಅನ್ನ, ಕರಿಕ್ಯುಲಮ್ ಅನ್ನ ತಿಳಿಸುವಂತದ್ದಾಗುತ್ತೆ. ಸಂಬಂಧಪಟ್ಟ ರಾಜ್ಯಕ್ಕೆ ಬಿಟ್ಟಿದ್ದು ಸಲಹೆ ಬೇಕಿದೆ ತಗೋಬಹುದು. ಸಲಹೆ ವಿಚಾರವನ್ನು ಕೂಡ ಸಾವರ್ಕರ್ನು ಮಹಾನ್ ದೇಶಭಕ್ತ, ಹಾಗಾಗಿ ಅವ್ರ ಬಗ್ಗೆ ನಾವು ಓದೋದು ಒಳ್ಳೇದಲ್ಲ. ಓದಬೇಕಾದವ್ರು ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳಬಹುದಾಗುತ್ತೆ. ಅದನ್ನು ಯಾವ ರೀತಿ ಬೇಕಾದ್ರೆ ಸ್ವೀಕರಿಸಲಿಕ್ಕೆ ಸಂಬಂಧಪಟ್ಟ ರಾಜ್ಯ ಮುತ್ಸದ್ದಿಗಳು, ಮಾಜಿ ಪ್ರಧಾನಮಂತ್ರಿಗಳಾಗಿರುವಂತಹ ನಮ್ಮೆಲ್ಲರ ಹೆಮ್ಮೆಯ ನಾಯಕರು HD ದೇವೇಗೌಡರು, ಅವರು ಯಾವಾಗಲೂ ದೇಶದ ಹಿತ ದೃಷ್ಟಿಯಲ್ಲಿ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಗೆ ಹಲವಾರು ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಏನೊಂದು ದೇಶಕ್ಕೆ ಒಂದು ಸವಾಲಾಗಿತ್ತು, ಏನೊಂದು ಜಾಗತಿಕ ವಿಶ್ವ ಮಟ್ಟದಲ್ಲಿ ದೇಶಕ್ಕೆ ಸಾಕಷ್ಟು ಮುಗ್ಗಟ್ಟು, ವಹಿವಾಟು, ವ್ಯಾಪಾರಗಳು ಮಾಡಲಿಕ್ಕೆ ಏನೊಂದು ಟಾರಿಫ್ ಅನ್ನ ಹೇರುವಂತದ್ದಾಗಿತ್ತು. ಇಂಥ ಸಂದರ್ಭದಲ್ಲಿ ಯಾವ ರೀತಿ ನಮ್ಮ ದೇಶದ ಹಿತವನ್ನು ಕಾಪಾಡಲಿಕ್ಕೆ ಸಾಧ್ಯವಿದೆ ಅನ್ನುವಂಥದ್ದನ್ನ ಇಡೀ ದೇಶದ ಜನರು ಚಿಂತನೆ ಮಾಡ್ತಿದ್ರು. ಈ ಸಂದರ್ಭದಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಯಾವ ರೀತಿ ಚೈನಾ, ಜಪಾನ್, ರಷ್ಯಾ, ಬೇರೆ ಎಲ್ಲ ರಾಷ್ಟ್ರಗಳ ಜೊತೆಯಲ್ಲಿ, ಹಲವಾರು ರಾಷ್ಟ್ರಗಳ ಜೊತೆಯಲ್ಲಿ ಮಲ್ಟಿಲ್ಯಾಟ್ರಲ್ ಟ್ರೇಡ್, ಬಹು ರಾಷ್ಟ್ರಗಳ ಜೊತೆಯಲ್ಲಿ ಯಾವ ರೀತಿ ರಫ್ತನ್ನು ಮಾಡುವಂಥದ್ದು, ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥದ್ದು, ಆಮದನ್ನು ಮಾಡಿಕೊಳ್ಳಲಿಕ್ಕೆ, ದೇಶದ ಹಿತವನ್ನು ಯಾವ ರೀತಿ ಕಾಪಾಡಲಿಕ್ಕೆ ತಗೊಂಡಂತ ಕ್ರಮವನ್ನ ಗಮನಿಸಿ ಯಾವ ರೀತಿ 48 ಗಂಟೆ ಕಾಲದ ಒಳಗೇನೆ ನರೇಂದ್ರ ಮೋದಿಯವರು ತಮ್ಮ ನಾಯಕತ್ವವನ್ನು ಪ್ರದರ್ಶಿಸಿದ್ದಾರೆ. ಅದಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮ್ಮ ಕರ್ನಾಟಕದ ಹೆಮ್ಮೆಯ ಮಗ, ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ HD ದೇವೇಗೌಡರು ನಿಜಕ್ಕೂ ಮುಕ್ತವಾಗಿ ಅಭಿನಂದನೆಗಳನ್ನು ಸಲ್ಲಿಸಿದ್ದು. ಹಾಗಾಗಿ ಅವರಿಗೆ ಇಂಥ ಸವಾಲಿನ ಸಂದರ್ಭದಲ್ಲಿ ಯಾವ ರೀತಿ ಬೆಂಬಲವನ್ನ ಅಥವಾ ಅವರು ಮಾಡಿದಂತ ನರೇಂದ್ರ ಮೋದಿ ಅವರು ಮಾಡಿದಂತ ಒಳ್ಳೆ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂಥದ್ದು ದೇಶಕ್ಕೆ ಒಂದು ದೊಡ್ಡ ಶಕ್ತಿ ತುಂಬಂತಾಗ್ತಿತ್ತು. ಹಾಗಾಗಿ ಇದನ್ನ ಇವರ ನಿಲುವು, ಇವರ ಚಿಂತನೆ, ಇವರ ಕಾರ್ಯಶೈಲಿ, HD ದೇವೇಗೌಡರ ಕಾರ್ಯಶೈಲಿಯನ್ನ ಗೌರವಿಸುವುದು ನಮ್ಮೆಲ್ಲರ ಕರ್ತವ್ಯ ಅನ್ನುವಂಥ ದೃಷ್ಟಿಯಲ್ಲಿ ನಮ್ಮ ರಾಜ್ಯದ ಅಧ್ಯಕ್ಷರು ಮತ್ತು ಇಡೀ ತಂಡ ಇವತ್ತು HD ದೇವೇಗೌಡರನ್ನ ಭೇಟಿ ಮಾಡಿ ಅವರಿಗೆ ಗೌರವ ಸಲ್ಲಿಸುವಂಥದ್ದು, ಅಭಿನಂದನೆಯನ್ನು ಸಲ್ಲಿಸುವಂಥದ್ದು, ಇಡೀ ದೇಶಕ್ಕೆ ಪ್ರೇರೇಪಣೆಯ ನಾಯಕತ್ವವನ್ನು ಕೊಟ್ಟಿರುವಂತಹ HD ದೇವೇಗೌಡರಿಗೆ ಅಭಿನಂದನೆಯನ್ನು ಸಲ್ಲಿಸಿದೆ. ಇವಾಗ ಆಯಾ ಪಕ್ಷದವರು ಅವರವರ ಸಂಘಟನೆ ಮಾಡಲೇಬೇಕಾಗುತ್ತೆ. ಇವತ್ತು ಅವರ ಪಕ್ಷವನ್ನು ಬಲಪಡಿಸಿಕೊಳ್ಳಿಕ್ಕೆ ಅವರ ಪ್ರಯತ್ನ, JDS ಪಕ್ಷ ಬಲಪಡಿಸಿಕೊಳ್ಳಕ್ಕೆ ಅವರ ಪ್ರಯತ್ನವನ್ನು ಮಾಡಬೇಕು. ಭಾರತೀಯ ಜನತಾ ಪಾರ್ಟಿ ನಮ್ಮ ಪಕ್ಷವನ್ನು ಬಲಪಡಿಸಲಿಕ್ಕೆ ನಾವು ಕಾರ್ಯವನ್ನು ಮಾಡ್ತೀವಿ. ಆದರೆ ಒಟ್ಟಿಗೆ ಮೈತ್ರಿ ಅಂತೂ ಇದೆ, ಮೈತ್ರಿ ಇದೆ. ಇಂಡಿಯಾ ಮೈತ್ರಿಕೂಟದಲ್ಲೇ JDS ಪಕ್ಷನೇ ಇರೋದು. ಪರಸ್ಪರ ವಿಶ್ವಾಸ, ನಂಬಿಕೆ, ಗೌರವ ಎಲ್ಲರೂ ಒಟ್ಟಿಗೆ ಮಾಡಿ ಒಂದೇ ಉದ್ದೇಶದಲ್ಲಿ ಇವತ್ತು ಜನಪರವಾಗಿ ಕೆಲಸ ಮಾಡ್ತಿರುವಂಥದ್ದು JDS ಮತ್ತು ಭಾರತೀಯ ಜನತಾ ಪಾರ್ಟಿ. ಕರ್ನಾಟಕದಲ್ಲಿ ನಮ್ಮ ಸಂಬಂಧ ಚೆನ್ನಾಗಿದೆ, ಸದೃಢವಾಗಿದೆ, ವಿಶ್ವಾಸ ಇದೆ, ಸಂಬಂಧ ಚೆನ್ನಾಗಿದೆ, ಒಟ್ಟಾಗಿ ಕೆಲಸ ಮಾಡ್ತಾ ಆದರೆ ಪರಸ್ಪರವಾಗಿ ನಮ್ಮ ಪಕ್ಷದ ಚಟುವಟಿಕೆ ನಾವು ಮಾಡ್ತಾ ಇರ್ತೇವೆ. ಧರ್ಮಸ್ಥಳ ಷಡ್ಯಂತ್ರ ವಿಚಾರದಲ್ಲಿ ಅವರ ಹೆಸರನ್ನ, ಅವರ ಪಿತೂರಿ ಇದೆ ಅನ್ನುವಂತಹ ಆರೋಪವನ್ನು ರೆಡ್ಡಿಯವರು ಸೇರಿದಂತೆ ಮಾನನಷ್ಟ ಮೊಕದ್ದಮೆ ಹಾಕಿದ್ದಾರೆ. ಕಾನೂನಾತ್ಮಕವಾಗಿ ಜರುಗುವಂತದ್ದಾಗುತ್ತೆ. ಇದ್ರ ಬಗ್ಗೆ ನಾನು ಇನ್ನೇನು ಹೆಚ್ಚಿನ ಅವರ ಹಕ್ಕನ್ನು ಕಾಪಾಡಿಕೊಳ್ಳಿಕ್ಕೆ ಅವರವರು ತಮ್ಮ ಅಧಿಕಾರವನ್ನು ಬಳಕೆಯನ್ನು ಮಾಡ್ತಾರೆ. ಯುಜಿಸಿ ಪಠ್ಯಕ್ರಮ ಎರಡು ಪಠ್ಯಕ್ರಮ ಚೌಕಟ್ಟೆ ಅಂತಂದ್ರೆ ಕರ್ನಾಟಕದಲ್ಲಿ ಕೂಡ ವಿರೋಧ ವ್ಯಕ್ತವಾಗ್ತದೆ, ಭಾರತೀಯ ಚಿಂತನೆಯನ್ನ ಅದನ್ನು ಸೇರಿಸಬೇಕನ್ನೋದು ಯುಜಿಸಿ ಆಸೆ, ಆದರೆ ಅದಕ್ಕೆ ವಿರೋಧ ವ್ಯಕ್ತವಾಗ್ತದೆ. ನೋಡಿ, ಅದು ಬರೀ ಡ್ರಾಫ್ಟ್ ಗೈಡ್ಲೈನ್ಸ್, ಡ್ರಾಫ್ಟ್ ಇರುವಂತಹ ಕರಿಕ್ಯುಲಮ್.
ಕರಿಕ್ಯುಲಮ್ ಯುಜಿಸಿ ಸಾಮಾನ್ಯವಾಗಿ ನನಗೂ ಗೊತ್ತಿದ್ದ ಹಾಗೆ ಕರಿಕ್ಯುಲಮ್ನಲ್ಲಿ ಸಾಮಾನ್ಯವಾಗಿ ಏನು ಸಲಹೆ ಕೊಡಲ್ಲ ಕರಿಕ್ಯುಲಮ್ ವಿಚಾರದಲ್ಲಿ. ಸಲಹೆ ಅಂದ್ರೆ ಏನು ಅಂದ್ರೆ ಕಡ್ಡಾಯವಾಗಿ ಪಾಲನೆ ಮಾಡಬೇಕು ಅಂತ ಯಾವಾಗ ಕಡ್ಡಾಯವಾಗಿ ಕ್ರಮ ವಹಿಸುವಂತ ಕೆಲಸ ಆಗಲ್ಲ. ಸಲಹೆ ಕೊಟ್ಟಿರ್ಬೋದು, ಯಾರು ಬೇಕಾದರೂ ಒಂದು ಡ್ರಾಫ್ಟ್ ಅನ್ನು ಕೊಟ್ಟಿರ್ತಾರೆ, ಬಳಕೆ ಮಾಡಿಕೊಳ್ಳುವಂಥದ್ದು ಬಳಕೆ ಮಾಡಬಹುದು. ಪ್ರಸ್ತುತವಾದಂತಹ ದೇಶದ ಹಿತ ದೃಷ್ಟಿಯಲ್ಲಿ ಏನನ್ನ ಒಂದಿಷ್ಟು ಕಲ್ತಿನ ಒಳ್ಳೆಯದು ಅಂತ ಸಲಹೆ ಕೊಟ್ಟಿರ್ತಾರೆ. ಆದರೆ ನಿಜವಾದ ಯುಜಿಸಿ ಗೈಡ್ಲೈನ್ಸ್ ಅನ್ನು ಏನಿರುತ್ತೋ ಯಾರು ಉಲ್ಲಂಘನೆ ಮಾಡಲಿಕ್ಕಾಗಲ್ಲ. ಕರಿಕ್ಯುಲಮ್ ವಿಚಾರ ಬಂದಾಗ ಸ್ಥಳೀಯವಾಗಿ ಸಂಬಂಧಪಟ್ಟ ವಿಶ್ವವಿದ್ಯಾನಿಲಯಗಳು ರಾಜ್ಯಗಳು ಕರಿಕ್ಯುಲಮ್ನಲ್ಲಿ ಸಿಲೆಬಸ್ ಅನ್ನ ರಚನೆ ಮಾಡಿಕೊಳ್ಳಲಿಕ್ಕೆ ಕಂಟೆಂಟ್ ಮಾಡಲಿಕ್ಕೆ ಅಧಿಕಾರ ಇದೆ. ಈಗ ಆರ್ಎಸ್ಎಸ್ ಚಿಂತನೆಯನ್ನ ಬಿಜೆಪಿ ಚಿಂತನೆಯನ್ನ ಪಠ್ಯಕ್ರಮದ ಅಳವಡಿಕೆ ಮಾಡೋದಕ್ಕೆ ಹೊರಟಿದೆ ಯುಜಿಸಿ ಅಂತ. ನಾವು ಆರ್ಎಸ್ಎಸ್ ಅಂದ್ರೆ ದೇಶದ ಬಗ್ಗೆ ದೇಶದ ಚಿಂತನೆ ಇರುವಂಥದ್ದು, ದೇಶದ ಸದೃಢತೆ, ದೇಶ ಪರವಾಗಿ ದೇಶದ ಐಕ್ಯತೆ ಅಖಂಡತೆಗಾಗಿ ಪ್ರಸ್ತುತವಾಗಿರುವಂತಹ ಒಂದು ವಿಚಾರಗಳನ್ನ ಸಿಲೆಬಸ್ ಅನ್ನ ಕರಿಕ್ಯುಲಮ್ ಅನ್ನ ತಿಳಿಸುವಂತದ್ದಾಗುತ್ತೆ. ಸಂಬಂಧಪಟ್ಟ ರಾಜ್ಯಕ್ಕೆ ಬಿಟ್ಟಿದ್ದು ಸಲಹೆ ಬೇಕಿದೆ ತಗೋಬಹುದು. ಸಲಹೆ ಸಾವರ್ಕರ್ನು ಮಹಾನ್ ದೇಶಭಕ್ತ, ಹಾಗಾಗಿ ಅವ್ರ ಬಗ್ಗೆ ಓದೋದು ಒಳ್ಳೇದಲ್ಲ. ಓದಬೇಕಾದವ್ರು ಓದಲಿಕ್ಕೆ ಅವಕಾಶವನ್ನು ಮಾಡಿಕೊಳ್ಳುವಂಥದ್ದಾಗುತ್ತೆ. ಅದನ್ನು ಯಾವ ರೀತಿ ಬೇಕಾದ್ರೆ ಸ್ವೀಕರಿಸಲಿಕ್ಕೆ ಸಂಬಂಧಪಟ್ಟ ರಾಜ್ಯ